ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಬ್ಲೌಸು, ರನ್ನಿಂಗ್ ಬ್ಲೌಸ್ ಬರುತ್ತಲ್ಲ ಸ್ಯಾರಿಲಿ, ಆ ಥರ ಬಂದಾಗ ನಾವು ಕಾಂಟ್ರಾಸ್ಟಾಗಿ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇದು ಈ ಸೀರಿಯಲ್ ಬಂದಿರೋ ಬ್ಲೌಸಲ್ಲ. ನಾನು ಸಪ್ರೇಟಾಗಿ ಬ್ಲೌಸ್ನ ತಗೊಂಡು ಈ ಥರ ಸ್ಯಾರಿಲಿ ಸ್ವಲ್ಪ ಪೀಸ್ನ ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿದ್ದೀನಿ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ಬ್ಲೌಸ್ ಪೀಸು ಸಪ್ರೇಟ್ ತಗೊಂಡಿರೋದು. ನಾನು ಈ ಥರ ನೋಡಿ, ಬ್ಯಾಕ್ ನೆಕ್ಕು ಈ ಥರ ಇಟ್ಟಿದ್ದೀನಿ. ಸ್ಲೀವ್ನ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಪೀಸಲ್ಲಿ ತಗೊಂಡು ಸ್ಲೀವ್ಗೆ ಮತ್ತು ನೆಕ್ಗೆ ಈ ಥರ ಕಾಂಟ್ರಾಸ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸೇಮ್ ಅದರಲ್ಲಿ ಬಂದಿರೋ ಬ್ಲೌಸ್ ಥರನೇ ಇರುತ್ತೆ. ಈ ಥರ ರನ್ನಿಂಗ್ ಬ್ಲೌಸ್ ಬಂದಾಗ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನಕ್ಕೆ ರನ್ನಿಂಗ್ ಬ್ಲೌಸು ಇಷ್ಟ ಇರೋಲ್ಲ, ಈ ಥರ ಕಾಂಟ್ರಾಸ್ಟಾಗಿದ್ರೇ ಇಷ್ಟ ಇರುತ್ತೆ. ನನಗೆ ಈ ಕಸ್ಟಮರು ಹೇಳಿದರು, ಈ ಥರ ಕಾಂಟ್ರಾಸ್ಟಾಗಿ ಸ್ಟಿಚ್ ಮಾಡಿ ಕೊಡಿ, ನನಗೆ ರನ್ನಿಂಗ್ ಬ್ಲೌಸ್ ಇದೆ, ನನಗೆ ರನ್ನಿಂಗ್ ಇಷ್ಟ ಇಲ್ಲ, ಕಾಂಟ್ರಾಸ್ಟಾಗಿ ನೀವೇ ಸ್ಟಿಚ್ ಮಾಡಿಕೊಡಿ ಅಂತ, ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಯಾವ ಥರ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ಮೊದಲಿಗೆ ಅಳತೆ ಬ್ಲೌಸ್ ತಗೊಂಡು ಈ ಥರ ಚೆಕ್ ಮಾಡ್ಕೊತಾ ಇದ್ದೀನಿ. ಅಳತೆ ತಗೊತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅಂತ ನೋಡ್ಕೊಬೇಕು ನೋಡಿ. ಈಗ ಚೆಸ್ಟ್ ಮೆಜರ್ಮೆಂಟು ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ತೊಗೊತಾ ಇದ್ದೀನಿ. ಅರ್ಧ ತೊಗೊಂಡು ನೋಡಿ, ಒಂದು ಸೈಡಿಂದ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಮೇಲೆ ಈ ಥರ ಅರ್ಧ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಒಂದು 2 ಇಂಚ್ ಮಾರ್ಕ್ ಮಾಡ್ಕೊಬೇಕು ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಈಗ ಎಷ್ಟು ಮೆಜರ್ಮೆಂಟ್ ಬಂದಿದೆಯೋ ಕಚ್ಚಾನು ಸೇರಿಸಿ ಆ ಮೆಜರ್ಮೆಂಟ್ನ ಈ ಥರ ಮಾರ್ಕ್ ಮಾಡ್ಕೊಬೇಕು. ಸೆಂಟ್ರಲ್ ಅಂತವ ಮತ್ತು ಈ ಕಡೆ ಎಡ್ಜಲ್ಲಿ ಅಂತವ ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿಗೆ ಈ ಥರ ಫೋಲ್ಡ್ ಮಾಡ್ಕೊಬೇಕು ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈ ಥರ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳೋದ್ರಿಂದ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋಲ್ಲ ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು. ಆ ಕಡೆ ಇರೋದು ಸ್ಲೀವಿಗಾಗುತ್ತೆ. ಇದನ್ನು ಈಗ ನಾವು ಕಟ್ ಮಾಡ್ಕೊತಾ ಇರೋದು ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ಕೊಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರಂಟು ಬ್ಯಾಕ್ನು ಎರಡು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡಿ. ಈ ಥರ ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು. ಈಗ ನಮಗೆ 4 ಫೋಲ್ಡ್ ಆಗುತ್ತೆ. ಈಗ ಫ್ರಂಟು ಬ್ಯಾಕು ಎರಡು ನಾವು ಒಂದೇ ಸಲ ಕಟ್ ಮಾಡ್ಕೊಳ್ಬೋದು. ಈ ಥರ ಫೋಲ್ಡ್ ಮಾಡ್ಕೊಂಡ ನಂತರ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಲೆಂತ್ನ ಚೆಕ್ ಮಾಡ್ಕೊಬೇಕು. ಮೆಜರ್ಮೆಂಟ್ ಬ್ಲೌಸಿಂದ ನೋಡಿ, ಈ ಥರ ಶೋಲ್ಡ್ರ್ ಹತ್ರದಿಂದ ಕೆಳಗಡೆ ಡಾಟ್ ಇರುತ್ತಲ್ಲ ಅಲ್ಲಿವರೆಗೂ ಚೆಕ್ ಮಾಡ್ಕೊಬೇಕು. ನಮ್ಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ನಾವು ಮಾರ್ಕ್ ಮಾಡ್ಕೊಬೇಕು. 1 ಇಂಚ್ ಏನಕ್ಕೆ ಅಂದರೆ ಕೆಳಗಡೆ ಮೇಲ್ಗಡೆ ಅಟ್ಯಾಚಿಂಗಿಗೆ ಕಚ್ಚಾಗಬೇಕಾಗುತ್ತೆ. ಅದಕ್ಕೆ 1 ಇಂಚ್ ತಗೊಂಡು ಈ ಥರ 2 ತಾವ ಈ ಥರ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ನ ಡ್ರಾ ಮಾಡ್ಕೊಂಡ ನಂತರ ನೋಡಿ, ಸೈಡ್ ಎರಡೂ ಈ ಥರ ಇಟ್ಕೊಂಡು ಸೆಂಟ್ರಿಗೆ ಥರ ಇಟ್ಕೊಂಡು ಬ್ಯಾಕು ನೋಡಿ ಎಷ್ಟಿದೆ ಅಂತ ನೋಡಿಕೊಂಡು ಕೆಳಗಡೆ ಒಂದು 1/4 ಇಂಚು ಮೇಲ್ಗಡೆ 1/4 ಇಂಚು ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಬೇಕು. ಇದು ಫ್ರಂಟ್ ಡೀಪಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ನಮಗೆ ಎಷ್ಟು ಬಂದಿದೆ ಅಂತಲೂ ಚೆಕ್ ಮಾಡ್ಕೊಳ್ಬೋದು ನಾವು ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ನಾನು ಬ್ಯಾಕ್ ನೆಕ್ಕು ಇವಾಗೆ ಕಟ್ ಮಾಡಲ್ಲ, ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊತೀನಿ. ನೆಕ್ ಅಗಲ ಬಂದುಬಿಟ್ಟು 2.25 ತಗೊಂಡಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು 3 ಇಂಚ್ ತಗೊಂಡಿದ್ದೀನಿ. 5.5 ಆರ್ಮೋಲ್ ಡೌನಿಗೋಸ್ಕರ ತಗೊತಾ ಇದ್ದೀನಿ. ಈ ಥರ ತಗೊಂಡು ಇದು 5.5 ಇನ್ನೊಂದು ತಾವು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈ ಕಾರ್ನರಲ್ಲಿ 1 ಇಂಚ್ ಇರೋ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ನ ಡ್ರಾ ಮಾಡಿಕೊಂಡು ಇದನ್ನು ಈ ಥರ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ. ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಈಗ ಚೆಸ್ಟು ಮೆಜರ್ಮೆಂಟ್ ಚೆಕ್ ಮಾಡ್ಕೊಬೇಕು ನೋಡಿ. ಚೆಸ್ಟ್ ಮೆಜರ್ಮೆಂಟು ಚೆಕ್ ಮಾಡಿಕೊಂಡು ಅದನ್ನು ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ತಗೋಬೇಕು. ನಾವು ಅರ್ಧನ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು 2 ಇಂಚು ಕಚ್ಚಾಗೋಸ್ಕರ ಮಾರ್ಕ್ ಮಾಡ್ಕೊಬೇಕು. ಹಾಗೆ ಸೊಂಟ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತ ನೋಡ್ಕೊಬೇಕು. ಅದೆಷ್ಟು ಬರುತ್ತೋ ಅದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಬೇಕು.
ನೋಡಿ ಈ ಥರ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲಿ ನಾವು ಡಾಟ್ ಹಾಕ್ಕೊತೀವಲ್ಲ ನೋಡಿ ಈ ಥರ ಬ್ಯಾಕಲ್ಲಿ ಡಾಟ್ ಬರುತ್ತೆ. ಆ ಡಾಟಿಗೋಸ್ಕರ 1 ಇಂಚ್ ಮಾರ್ಕ್ ಮಾಡ್ಕೊಬೇಕು. ಮತ್ತು ಎಕ್ಸ್ಟ್ರಾ ಕಚ್ಚಾ ಒಳಗಡೆ ಕಚ್ಚಾಗೋಸ್ಕರ 2 ಇಂಚ್ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಲೈನ್ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ ಡ್ರಾ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಥರ ಕಟ್ ಮಾಡ್ಕೊಬೇಕು. ಕೆಳಗಡೆ ಪೀಸ್ನ ಕಟ್ ಮಾಡಬಾರ್ದು, ಅದು ಫ್ರಂಟು ನೋಡಿ ಈ ಥರ ಕಟ್ ಮಾಡಬಾರ್ದು. ಬ್ಯಾಕ್ ಮಾತ್ರ ನೋಡಿ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಈಗ ಫ್ರಂಟು ಬ್ಯಾಕು ಎರಡನ್ನೂ ಕಟ್ ಮಾಡ್ಕೊಬೇಕು. ಆರ್ಮೋಲು ಫ್ರಂಟು ಬ್ಯಾಕು ಎರಡೂ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಮೇಲ್ಗಡೆ ಜಾಯಿಂಟ್ ಇರುತ್ತಲ್ಲ ಫ್ರಂಟು ಬ್ಯಾಕು ಅದನ್ನು ಈ ಥರ ಓಪನ್ ಮಾಡ್ಕೊಬೇಕು. ನೋಡಿ ಈ ಥರ ಬ್ಯಾಕ್ ರೆಡಿ ಆಯಿತು. ಈಗ ಬ್ಯಾಕ್ನ ನಾವು ಬ್ಯಾಕ್ ಕಟ್ ಮಾಡಿರ್ತೀವಲ್ಲ ಅಲ್ಲಿಂದ ಮೇಲಕ್ಕೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ ಬ್ಯಾಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂತವ ಮತ್ತು ಎಡ್ಜಲ್ಲೊಂತವ ಈ ಥರ ಮಾರ್ಕ್ ಮಾಡ್ಕೊಬೇಕು. ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ನಾವು ಲೈನ್ನ ಡ್ರಾ ಮಾಡ್ಕೊಬೇಕು ಫ್ರಂಟ್ ಮೇಲೆ. ನೋಡಿ ಈ ಥರ. ಇದೇನಕ್ಕೆ ಅಂತಂದರೆ ನಮಗೆ ಫ್ರಂಟಲ್ಲಿ ಶೇಪ್ ಬೆಲ್ಟ್ ಬರುತ್ತಲ್ಲ ಅದಕ್ಕೋಸ್ಕರ 2 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಆನಂತರ ನೋಡಿ ಸ್ಟಾರ್ಟಿಂಗಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಬೇಕು. ಎಡ್ಜಲ್ಲಿ 1/2 ಇಂಚ್ಗೆ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಬೇಕಾದರೆ ಸೆಂಟ್ರಲ್ಲಿ ಒಂದು 1/2 ಇಂಚ್ ಡೌನ್ ಮಾಡ್ಕೊಬೋದು. ನಾನಿಲ್ಲಿ ಡೌನ್ ಮಾಡ್ಕೊತಾ ಇಲ್ಲ. ನೋಡಿ ಈಗ ಈ ಥರ ಶೇಪ್ನ ಡ್ರಾ ಮಾಡ್ಕೊಬೇಕು. ನೋಡಿ ಈ ಥರ ಶೇಪ್ನ ಡ್ರಾ ಮಾಡಿಕೊಂಡು ಈಗ ನಾವು ಯಾವ ಥರ ಡ್ರಾ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಂಡು ಈಗ ಫ್ರಂಟು ಡೀಪು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2.25 ಇಂಚು ಅಗಲ ತಗೊಂಡಿದ್ದೀನಿ. ಡೀಪ್ ಬಂದುಬಿಟ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತಗೊತಾ ಇದ್ದೀನಿ. ಅವ್ರು ಇಷ್ಟೇ ಬೇಕು ಅಂತ ಹೇಳಿದರು, ಅದಕ್ಕೇ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ನೋಡಿಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಬಂದುಬಿಟ್ಟು 2.5 ಇಂಚ್ ತಗೊತಾ ಇದ್ದೀನಿ. 2.5 ಇಂಚ್ ತಗೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ ಮಾಡ್ಕೊಬೇಕು. ಈ ಥರ ಬಾಕ್ಸ್ ಶೇಪ್ ಮಾಡಿಕೊಂಡು ಇದರಲ್ಲಿ ನಾವು ರೌಂಡ್ ಶೇಪ್ ತಗೊತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ಗೆ ರೌಂಡ್ ಶೇಪು ಈ ಥರ ತಗೊಂಡು ಇದನ್ನು ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಬರುತ್ತೆ ಫ್ರಂಟು. ಬ್ಯಾಕು ಫ್ರಂಟು. ಇದು ನಮಗೆ ಶೇಪ್ ಬೆಲ್ಟ್ ಯೂಸ್ ಆಗುತ್ತೆ. ನಾನು ಶೇಪ್ ಬೆಲ್ಟು ಮೆಜರ್ಮೆಂಟು ಕರೆಕ್ಟ್ ಮೆಜರ್ಮೆಂಟ್ ಕಟ್ ಮಾಡ್ಕೊಳ್ಳೋಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟು ಕಟ್ ಮಾಡ್ಕೊತೀನಿ. ಅದಕ್ಕೆ ಸ್ಟಿಚಿಂಗಲ್ಲಿ ತೋರಿಸ್ತೀನಿ ಯಾವ ಥರ ಅಂತ ಶೇಪ್ ಬೆಲ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಇದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಇದು. ಉಕ್ಸ್ ಪಟ್ಟಿಗೆ ನಮಗೆ 2.5 ಇಂಚ್ ಅಗಲ ಇರಬೇಕು. ನೋಡಿ ಅಗಲ 2.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದ ಬಂದುಬಿಟ್ಟು ನಮ್ಮದು ಫ್ರಂಟ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಕಟ್ ಮಾಡ್ಕೊಬೇಕು. ಇದು ಕಾಜಾ ಪಟ್ಟಿ. ಕಾಜಾ ಪಟ್ಟಿಗೆ ನಮಗೆ 3.5 ಇಂಚ್ ಬೇಕಾಗುತ್ತೆ. 3.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಉದ್ದ ಬಂದುಬಿಟ್ಟು ಇದೂ ಅಷ್ಟೇ ನಮ್ಮದು ಫ್ರಂಟು ಎಷ್ಟು ಉದ್ದ ಇರುತ್ತೋ ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನೂ ಕಟ್ ಮಾಡಿಕೊಂಡೆ. ಈಗ ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಮೊದಲಿಗೆ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಲೀವು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ ನಮಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಅದಕ್ಕೆ 1 ಇಂಚ್ ಸೇರಿಸ್ಕೊಬೇಕು. ಇದು 9 ಇಂಚಿದೆ. 9 ಇಂಚ್ಗೆ 1 ಇಂಚ್ ಸೇರಿಸ್ಕೊಂಡು 10 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು
ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಹಾಗೆ ಸ್ಲೀವ್ ಡೌನಿಗೋಸ್ಕರ ನಾನು 3 ಇಂಚ್ಗೆ ಸ್ಲೀವ್ ಡೌನ್ ಮಾಡ್ಕೊತಾ ಇದ್ದೀನಿ. ಅದೇ ಮಾರ್ಕ್ನ ಇನ್ನೊಂದು ತವ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಬೇಕು. ಥರ ಲೈನ್ ಡ್ರಾ ಮಾಡ್ಕೊಂಡ ನಂತರ ಮೆಜರ್ಮೆಂಟು ಬ್ಲೌಸಲ್ಲಿ ಸ್ಲೀವ್ ಲೂಸ್ ಎಷ್ಟಿದೆ ಕೆಳಗಡೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ ಅದೆಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಬೇಕು. ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ಚಾಗೋಸ್ಕರ 1-2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಆರ್ಮಲ್ ಶೇಪು ನೋಡಿ ಸ್ಲೀವ್ನ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ನೋಡಿ ಬ್ಯಾಕ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ತಗೊಂಡು ಮೇಲ್ಗಡೆ ಒಂದು 1/2 ಇಂಚ್ ಬಿಟ್ಟು ಈ ಥರ ಸುತ್ತಲೂ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವ ಕಚ್ಚಾ ಅಲ್ಲಿವರೆಗೂ ಚೆಕ್ ಮಾಡ್ಕೊಬೇಕು. ಅದೆಷ್ಟು ಬರುತ್ತೋ ಅದನ್ನು ಈ ಥರ ಮೇಲ್ಗಡೆಯಿಂದ ಈ ಥರ ಕೆಳಗಡೆ ಒಂದು 3 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ ಶೇಪು ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಆ ಸ್ಟಾರ್ಟಿಂಗಿಂದ 1.5 ಇಂಚಿಗೆ ಈ ಥರ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪನೇ ಡೌನ್ ಮಾಡ್ಕೊತ ಬರಬೇಕು. ನೋಡಿ ಈ ಥರ ಡೌನ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ ಶೇಪು ಕರೆಕ್ಟಾಗಿ ಬರುತ್ತೆ. ಈಗ ಆ ಮಾರ್ಕುಗಳಿಗೆ ಈ ಥರ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ ಡ್ರಾ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ಇಲ್ಲಿ ಸೆಂಟ್ರಲ್ಲಿ ನಾವು ಒಂದು ನ್ಯಾಚ್ ಹೊಡ್ಕೊಬೇಕು. ನ್ಯಾಚ್ ಹೊಡ್ಕೊಂಡು ಸೈಡಲ್ಲೂ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬೇಕು. ಈಗ ನೋಡಿ ನಮಗೆ 2 ಸ್ಲೀವು ರೆಡಿ ಆಯಿತು. ಈಗ ಮೇನ್ ಪೀಸ್ನ ತಗೊಂಡು ಈ ಥರ ನೋಡಿ ಫೋಲ್ಡ್ ಮಾಡ್ಕೊಬೇಕು. ಮೇನ್ ಪೀಸ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಫೋಲ್ಡ್ ಮಾಡ್ಕೊಬೇಕು. ಫ್ರಂಟ್ಗೂ ಬ್ಯಾಕ್ಗೂ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಈ ಥರ ಚೆಕ್ ಮಾಡ್ಕೊತ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡಿಂಗು ನಾವು ಚೆಕ್ ಮಾಡಿ ಹಾಕ್ಕೊಳೋದ್ರಿಂದ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋಲ್ಲ. ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಆ ಕಡೆ ಬ್ಯಾಕು ಈ ಸೈಡು ಫ್ರಂಟು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಇದು ಯಾವ ಥರ ಇದೆಯೋ ಅದೇ ಥರ ಕಟ್ ಮಾಡ್ಕೊಬೇಕು. ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು. ಸುತ್ತಲೂ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಬೇಕು. ನಾವು ಲೈನಿಂಗ್ ಯಾವ ಥರ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ನೋಡಿ ಫ್ರಂಟು ಈಗ ಬ್ಯಾಕ್ನ ಅದೇ ಥರ ಕಟ್ ಮಾಡ್ಕೊಬೇಕು. ನೋಡಿ ಫ್ರಂಟು ಬ್ಯಾಕು 2 ಕಟ್ ಆಯಿತು. ನೋಡಿ ಇಲ್ಲಿ ನಾನು ಶೇಪ್ ಬೆಲ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಅವಾಗೆ ಕಟ್ ಮಾಡ್ಕೊಂಡಿರುವ ಶೇಪ್ ಬೆಲ್ಟ್ ತಗೊಂಡು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟ್ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೋದು ಸ್ಟಿಚ್ ಮಾಡಬೇಕಾದ್ರೆ. ಅದಕ್ಕೆ ನೋಡಿ ಈಗ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಶೇಪ್ ಬೆಲ್ಟು ಕರೆಕ್ಟ್ ಇಲ್ಲ, ಇದು ಮೆಜರ್ಮೆಂಟು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ. ಈಗ ನೋಡಿ ಸ್ಲೀವ್ನ ನಾನು ಕಟ್ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಸ್ಲೀವ್ಗೆ ಸ್ಯಾರಿಲಿ ನಾವು ಬಾರ್ಡರ್ನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಅದಕ್ಕೆ ಅದು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಈಗ ನೆಕ್ನ ಬ್ಯಾಕು ನಾವು ನೆಕ್ ಓಪನ್ ಮಾಡ್ಕೊಂಡಿಲ್ವಲ್ಲ ಅದು ಪೇಪರ್ ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ ಡೀಪ್ ಬಂದುಬಿಟ್ಟು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ 2.5 ಇಂಚಿಗೆ ಇನ್ನೊಂದು ತವ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪು ಡ್ರಾ ಮಾಡ್ಕೊಬೇಕು. ಅದರ ಬಾಕ್ಸ್ ಶೇಪ್ ಡ್ರಾ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಅದು ಶೇಪನ್ನ ಡ್ರಾ ಮಾಡ್ಕೊಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಒಳಗಡೆ ರೌಂಡ್ ಕೊಡ್ತೀನಿ, ಆಚೆಗಡೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ಸ್ಯಾರಿಲಿಂದ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟಿಂಗ್ ಆಯಿತು. ಸ್ಟಿಚ್ಚಿಂಗ್ ಆದಮೇಲೆ ಎಲ್ಲ ಈ ಥರ ಬರುತ್ತೆ. ಸ್ಟಿಚ್ಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.
ಒಂದೇ ವಿಡಿಯೋದಲ್ಲಾದರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ. ವಿಡಿಯೋ ಆದ ಕಾರಣ ನಾನು ಕಟಿಂಗು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಬ್ಲೌಸು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚ್ಚಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.